ಎಲ್ಲಿಯವರು ತಾವು? ಎಷ್ಟು ವರ್ಷ ಆಯ್ತು ತಮ್ದು? ಇರ್ಬೇಕು ಅಂತಿದ್ದೀರೋ ಡಿಪಾರ್ಟ್ಮೆಂಟ್ ನಲ್ಲಿ, ಮನೆಗೆ ಹೋಗ್ಬೇಕು ಅಂತಿದ್ದೀರೋ? ಹೇಳ್ಬೇಕು ಅದನ್ನ. ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ಅದಕ್ಕೋಸ್ಕರ ಹಿಂಗ ಆಗೋಗಿದೆ ಇದೆಲ್ಲ. ನಾನು ಐ ಹ್ಯಾವ್ ಬ್ರಾಟ್ ದಿ ಕೇಸ್ ಡೈರಿ ಆರ್ ನಾಟ್? ವೇರ್ ಇಸ್ ಇಟ್? ಒರಿಜಿನಲ್ ಯು ಗಿವ್ ಇಟ್ ಹಿಯರ್. ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದಾರ ಕೇಳ್ರಿ, ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ, ನಾನು ನೋಡ್ತೀನಿ. ಅದೆಲ್ಲ ಬೇಡದಿರೋ ಪೇಜ್ ಎಲ್ಲ ತೆಗೆದು ಕೊಡೋದಲ್ಲ, ಅಷ್ಟೇ ಇರೋದ ಕೇಸ್ ಪೇಪರ್ಸು, ಅಷ್ಟೇನಾ? ವಿನಾಯಕ್ ಅವ್ರೆ ಎರಡೆರಡು ಸತಿ ಕೇಳ್ತೇನೆ ಅಷ್ಟೇನಾ ಅಂತ. ಇಸ್ಕೊಳ್ಳಿ, ಫಸ್ಟ್ ಅದನ್ನ ಕೊಡಿ, ಆಮೇಲೆ ನಾನು ನೋಡ್ತೀನಿ. ಮಿಕ್ಕಿದ್ದೆಲ್ಲ ಆಮೇಲೆ ಸಬ್ಮಿಷನ್ ಎಲ್ಲ ನೋಡ್ತೀನಿ. ಐ ಆಮ್ ಆಸ್ಕಿಂಗ್ ಫಾರ್ ದಿ ಒರಿಜಿನಲ್. Where is the original? Has he brought it or not? ಹೋಗ್ ತಗೊಂಬ ಅಂತೇಳಿ, ಹೋಗ್ ತಗೊಂಬ ಅಂತೇಳಿ. ಬೇಡದಿರೋ ಪೇಪರ್ಸ್ ಎಲ್ಲ ಕೊಡ್ತೀರಿ. ನಾನು ನಿನ್ನೆ ನಿಮ್ಗೆ ಏನ್ ಅಂತ ಡೈರೆಕ್ಷನ್ ಕೊಟ್ಟಿದ್ದು? ಏನ್ ಡೈರೆಕ್ಷನ್ ಕೊಟ್ಟಿದ್ದು? ವೈ ಹ್ಯಾಸ್ ಹಿ ನಾಟ್ ಬ್ರಾಟ್ ದಿ ಒರಿಜಿನಲ್? ವೈ ಹ್ಯಾಸ್ ಹಿ ನಾಟ್ ಬ್ರಾಟ್ ದಿ ಒರಿಜಿನಲ್? ಯಾಕ್ರಿ? ತಮ್ಮ ಹೆಸರೇನು? ಎಲ್ಲಿಯವರು ತಾವು? ಎಷ್ಟು ವರ್ಷ ಆಯ್ತು ತಮ್ದು? ಇರ್ಬೇಕು ಅಂತಿದ್ದೀರೋ ಡಿಪಾರ್ಟ್ಮೆಂಟ್ ನಲ್ಲಿ, ಮನೆಗೆ ಹೋಗ್ಬೇಕು ಅಂತಿದ್ದೀರೋ? ಹೇಳ್ಬೇಕು ಅದನ್ನ. ನಿಮಗ್ ಫೋಟೋ ಕಾಪಿ ತಗೊಂಬಂದ್ ಕೊಡಕ್ ಹೇಳಿದ್ವು, ಒರಿಜಿನಲ್ ಕೇಸ್ ಡೈರಿ ಜೊತೆಗೆ ಬಾ ಅಂತ ಹೇಳಿದ್ವಾ? ಹೇಳ್ಬೇಕಲ್ಲ ಏನಾರು. ಅದಿದ್ರೆ ಬರ್ಬೇಕಾಗಿತ್ತಲ್ಲಿ. ಮತ್ತೆ ಇಲ್ದೇದ್ಮೇಲ್ದ ಇವಾಗ ತಗೊಂಬಂದ್ ಕೊಟ್ಬಿಟ್ರೆ ನಿಮ್ ಅಬ್ಜೆಕ್ಷನ್ ಏನಿದೆಯೋ ಅವ್ರು ಅದ್ ಬಿಟ್ಬಿಟ್ಟು ಬೇರೆ ಹಾಕಕ್ಕಾಗಲ್ವಲ್ಲ. ಮತ್ತೆ ಸರ್, ಇದೆಲ್ಲ ಹಳೆ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ, ಗೊತ್ತಾಯ್ತಲ್ಲ? ಹೊಸದಾಗಿ ಏನಾರು ಇದ್ರೆ ಹೇಳಿ. What is it the report that he has given in the crime meeting for this case for last 3 crime meetings? ಹೇಳಿ ಅದನ್ನ. ತರಿಸ್ತೀವಿ ಹೋಮ್ ಸೆಕ್ರೆಟರಿ ಇಂದ ನಾವು. ಅದ್ರ ಕಾಪಿ ಕಟ್ಟಿರ್ಬೇಕು, ತರಿಸ್ತೀನಿ. ನನ್ನ ಹತ್ರ ಚಾನ್ಸ್ ತಗೋಬೇಡಿ. ಇದ್ರೆ ರೆಕಾರ್ಡ್ ಪಿಕಾರ್ಡ್ ತಿದ್ಕೊಂಬಂದ್ಬಿಟ್ಟಿದ್ರೆ ಒಳಗ್ ಕಳ್ಸಿ. 5/6/2022 ರಿಜಿಸ್ಟ್ರೇಷನ್ ಆಫ್ ದಿ ಕೇಸು. 9 ತಿಂಗಳಾಗಿದೆ, ಪ್ರೋಗ್ರೆಸ್ ಇಲ್ಲ, ಕಾಗ್ನೈಸಬಲ್ ಅಫೆನ್ಸ್. ಏನ್ ಮಾಡ್ತಾ ಕೂತಿದ್ದೀರಿ? ಎಂತದದು ಡಿಕ್ಸಿರಾಮ ನೆನ್ನೆ ಕೇಳಿದ್ದು? ತೆಗಿ ಕಡೆ ಕಾಪಿ ಕೊಡು. ತೆಗ್ಸಿಟ್ಬಿಟ್ಟಿದ್ದೀನೆಲ್ಲ ನಾನು ಮನೆ ಕಳ್ಸೋರ್ ದೃಷ್ಟಿಯಿಂದ. ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ. ಮತ್ತೆ ಏನ್ ಮಾಡ್ತಾರೆ ಕೇಳಿ? ಒರಿಜಿನಲ್ ಕೇಸ್ ಡೈರಿನ ರಿಪೋರ್ಟ್ ನ ತಗೊಂಡು ಮಂಡೇ ಈವ್ನಿಂಗ್ ಬರಕ್ ಹೇಳಿ, ಮಂಡೇ ಮಧ್ಯಾಹ್ನ 2:30. ಇಲ್ದೆ ಹೋದ್ರೆ ಬೇರೆ ಕತೆ ಮಾಡ್ಬೇಕಾಗತ್ತೆ. ಅವ್ರದ್ದು ACPದು DCPದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು. ಇವ್ರು ಮೀಟಿಂಗೇ ಮಾಡೋದಿಲ್ಲ ಈಗ. ಜೀಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಓಡಾಬಿಡ್ತಾರೆ. ಇವರೇ ಹೋಗಿ ಹಾಕ್ಸ್ಕೊಂಬರ್ಬೇಕು. ಅದಕ್ಕೂ ಮೀಟಿಂಗೇ ಮಾಡೋದಿಲ್ಲ ಒಬ್ರು. ಟೈಮಲ್ಲಿದೆ ಮಾಡಕ್ಕೆ. 3 ಹೊತ್ತು ಅವ್ರಿವ್ರ ಮನೆ ಸುತ್ತಾ ಇದ್ರೆ. ಯಾರೋ ನಿಮ್ DCP ಅಂತೇಳಿ ಒಂದಿನ ಬಹಳ ದಿನ ಆಯ್ತು ಅವ್ರನ್ನ ನೋಡಿ. ಬರ್ತಾರೆ, ಅವಾಗ ಕೇಳ್ತೀನಿ. ಇಲ್ಲಿ ಸೆಂಟ್ರಲ್ ನಲ್ಲಿ ಇದ್ರಲ್ಲ ಅವ್ರ ತಾನೆ. ಬರ್ತಾರ, ಬನ್ನಿ. ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ.
ಯಾಕೆ ಅವ್ರ ಬಾಯಿಗೆ ಹೋಗಿ ಸಿಕ್ಕೊಂಡು ಅಂತಾರೆ ಫಸ್ಟ್. ಲೆಟ್ ಅಸ್ ಸಿ ಒರಿಜಿನಲ್ ತಗೊಂಡ್ ಬಾ ಅಂತೇಳಿ ಲೆಟ್ ಅಸ್ ಸಿ. ಸೈನ್ ಬೇಡ್ವೇನ್ರಿ? ಸೈನು ಕಂಪ್ಯೂಟರ್ ಹಾಕತ್ತಾ? ನೀವು ಸರಿ. ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಹೇಳ್ದಂಗೂ ಒಳಗೊಳಗೆ ನುಣುಕಿ ಕುಣ್ಕೆ ಟೈಟ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಕುಣ್ಕೆ ಟೈಟ್ ಆಗ್ತಾ ಇದೆ. ಯಾರಿಗೆ ಹೇಳ್ತೀರಿ ಇವೆಲ್ಲಾನು? ನಿನ್ನೆ ಮೊನ್ನೆ ಬಂದಿರೋ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ. ನಾನು 12-13 ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದ್ದೀನಿ. ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೇನು ಅಂತ. ಎಲ್ಲ ತಗೊಂಡ್ ಬರಕ್ ಹೇಳಿ, ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇನೇನೆ. ಅಲ್ಲ ಅದನ್ನ ಇಟ್ಕೊಂಡ್ಬಿಡ್ತೀನಿ, ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ. ಆಮೇಲೆ ಅವ್ರಿಗೆ DCPಗೆ ಬಾ ಅಂತ ಹೇಳ್ತೀನಿ. ಸುಮ್ನೆ ನಾಟಕ ಅಲ್ಲ ಇವೆಲ್ಲಾನು, ನೀವು ಅರ್ಥ ಮಾಡ್ಕೋಬೇಕು. ನನಗೇನ್ ಇದ್ರೊಳಗಡೆ ಏನು ಆಗ್ಬೇಕಾಗಿಲ್ಲ, ಒಂದಿನ ಹೋಗು ಅಂತ ಬರೆಯೋದಿಕ್ಕೆ. ವಾಟ್ ಸಾರ್ಟ್ ಆಫ್ policing is going on? Why so many bail petitions are here? This is the reason. What Honorable Supreme Court has said 2 days back, we are doing it. Supervision ಅಂತ ಇದೆ 483 ನಲ್ಲಿ, ಅದನ್ನ ನೋಡ್ತಾ ಇದೀವಿ ಅಷ್ಟೇ. ಒಂದ್ಸತಿ ಹಿಡ್ಕೊಂಡ್ಬಿಟ್ರೆ ಸಾಕು ಅಂತ. ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು, ಬೇಗ ಇವ್ರು ಅಷ್ಟು ಚೇಂಜ್ ಆಗ್ಲಿ ಅಂತ. How a 306 is to be dealt in detail is made here. ಗುಜರಾತ್ ಹೈಕೋರ್ಟ್ ನವರು ಕ್ವಾಶ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ನವ್ರು ಬರ್ತಾರೆ ಮೈ ಮೇಲೆ ಪ್ರಜ್ಞೆ ಇರ್ಲಿ ಅವೆಲ್ಲ ಮಾಡಕ್ ಮುಂಚಿತವಾಗಿ. ಗೊತ್ತಾಯ್ತಲ್ಲ? ತೆಗ್ಸಿಟ್ಕೊಂಡೇನೆ ಮಾತಾಡ್ತಿರೋದು, ಸುಲಭ ಅಲ್ಲ. ಜುಡಿಷಿಯಲ್ ಆರ್ಡರ್ ಸೆಟಿಸೈಡ್ ಮಾಡಿ ಹೇಳಿದ್ದಾರೆ ಹೆಂಗಿರ್ಬೇಕು ಅಂತ. ಈಗ ಅವ್ರು ಇರೋದನ್ನೇ ಕೊಟ್ಟು ಆರ್ಡರ್ ಬರೀಂದ್ರೆ ಈಗ ಬರೀತೀನಿ, ಇಲ್ಲ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಸೋಮವಾರ ಮಧ್ಯಾಹ್ನ. ಯಾವ್ದು ಬೇಕು? ಅದೇ ಬೆಟ್ರಾ? ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್? ಇನ್ವೆಸ್ಟಿಗೇಷನ್ ABCD ಏನಾದ್ರು ಗೊತ್ತಿದೆಯೋ ತಮ್ಗೆ? ಅವಳ ಹ್ಯಾಂಡ್ ರೈಟಿಂಗ್ ಯಾಕ್ರಿ ಬೇಕು ನಿಮ್ಗೆ? ಅವಳ ಸಿಗ್ನೇಚರ್ ಯಾಕ್ರಿ ಬೇಕು? ಅವ್ರ ಹೆಂಗ್ ಕೊಡ್ತಾರ್ರಿ? ಇವ್ರ ಆಫೀಸ್ ನಲ್ಲಿ ಇಲ್ವಾ ಅದಕ್ಕೆ? ಇವಾಜೆ ಪೊಲೀಸ್ ಕಾನ್ಸ್ಟೇಬಲ್, ಎಲ್ಲಿ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರು? ಅಯ್ಯೋ ಸುಡ್ಗಾಡು, ಅದಕ್ಕೇನಂತೆ? ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್? ಅಡ್ಮಿಟೆಡ್ ಹ್ಯಾಂಡ್ ರೈಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಮತ್ ನನ್ನ ಹತ್ರಲ್ಲಿಂದ ಸಿಕ್ಬೇಕು. ಇವಾಗ ಆರೋಪಿನ ನೀನ್ ಕೊಡು ಅಂದ್ರೆ ಯಾಕೆ ಕೊಡ್ತಾರ ಅವರು? ಅದಕ್ಕೇನಾರು ಬೆಲೆ ಇದೆಯಾ ಅಂತ ನೋಟಿಸ್ಗೆ? ಆಯ್ತು ನಾ ಕೊಟ್ಟೆ, ಅದಕ್ಕೇನಾರು ನೀವು ತಗೊಂಡು ಚಾರ್ಜ್ ಶೀಟ್ ಸೇರ್ಸಕ್ ಆಗುತ್ತಾ? ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾಣೆ ಅಂತ ಮಾಡಿರೋದು. ಆ ಗಾದೆ ಬಂದಿರೋದೇ ಹಂಗೆ. ಹೂ ಇಸ್ ನೌ ಕಾಂಪ್ರಮೈಸಿಂಗ್. ಓಹೋ, ಅಂಡ್ ವಾಟ್ ಹ್ಯಾಪನ್ಸ್ ಇನ್ ಎ ಕಾಂಪ್ರಮೈಸ್ ಅಂತ ಹೇಳಿದಾರೆ ಸುಪ್ರೀಂ ಕೋರ್ಟ್ ನವ್ರು. ನಾನ್ ಕೇಳ್ತಿರೋದು, ನಮಗ್ ಬಂದಿರೋದು, ನೀವ್ ಏನ್ ಎಫರ್ಟ್ ಮಾಡಿದಿರ ಆ ಎಮ್ಮನ್ ಹಿಡಿಯಕ್ಕೋ ಇಲ್ವಾ, ಹಿಡಿಬಾರ್ದು ಅಂತ ಅಟ್ಟೇನೆ. ದೇರ್ ಇಸ್ ನೋ ಬಾರ್. ನಾನು ಅರೆಸ್ಟ್ ಮಾಡೋದಿಲ್ಲ ಅಂದ್ರೆ ಬೇಕಾಗಿಲ್ಲ. ಯು ಮಸ್ಟ್ ಟೇಕ್ ದಟ್ ಸ್ಟ್ಯಾಂಡ್. ಐ ಡೋಂಟ್ ವಾಂಟ್ ಟು ಅರೆಸ್ಟ್. There is nothing for in this case for the custodial interrogation of the accused. Therefore, we have no. I have no idea. I don't want to arrest the petitioner and bardaki. ಬಿಟ್ಬಿಡ್ತೀವಿ. 41A ಎಲ್ಲ ನೋಟಿಸ್ ಇರೋದೇನಕ್ಕೆ? CRPC ನಲ್ಲಿ ನೋಟಿಸ್ ಇದೆಯಲ್ಲ, ಬಿಟ್ಬಿಡಿ. ನಮ್ಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ, ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ, ಅವಶ್ಯಕತೆ ಇಲ್ಲ ಅಂತ ಬರೀರಿ, ತಗೋತೀವಿ. 9 ತಿಂಗಳಾಯ್ತು, ಚಾರ್ಜ್ ಶೀಟ್ ಹಾಕಿಲ್ಲ, ಯಾವ್ದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ. ಡೆತ್ ನೋಟ್ ಸಿಕ್ಕಿದೆ, ಬೇಕಾದ್ರೆ ಹೋಗ್ತಾರೆ. ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ,
ಹ್ಯಾಂಡ್ ರೈಟಿಂಗ್ ಅಲ್ಲಿ ತರ್ತಾರೆ, ಅವನೇ ಯಾಕೆ ಕೊಡ್ತಾನೆ ನಿಮ್ಗೆ ಕಂಪ್ಲೇನೆಂಟ್? ಅಕಾರ್ಡಿಂಗ್ ಟು ಯು, ಅಕಾರ್ಡಿಂಗ್ ಟು ದಿ ಕಂಪ್ಲೇಂಟ್ ಅವರ್ ಮೆನ್ಷನ್ ಅದರ್ ಥಿಂಗ್ಸ್, ಅವ್ರ ಹೆಸರು ಮಾಡ್ಬಿಟ್ರು ಪ್ರಾಪರ್ಟಿ, ಅವ್ರ ಗುಡುಕ್ರು ಹಾಳಾಗೋಗ್ಬಿಡುತ್ತೆ ಅಂತ ಈ ಅಮ್ಮ ನಿಮ್ಮ ಸುಪೀರಿಯರ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅವ್ನು ಹೆದರ್ಕೊಂಡ್ಬಿಟ್ಟು ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ. ಇಷ್ಟ ಇರೋದು ಕೇಸ್. ಎಸ್ ಮಂಡೇ ಇವೆಲ್ಲ ಉಪಯೋಗ ಇಲ್ಲ ರೀ. ಮುಂದಿನ ಸರ್ತಿ ಹಿಂಗೆಲ್ಲ ಹೇಳ್ಬಾರ್ದು. ಪೊಲೀಸ್ನವ್ರು ಹೇಳಿದಾರೆ ಹೋಗಿ ಬೇಲ್ ತಗೊಂಬ ಅಂತ. ಆ ತರನೇ ನೆನ್ನೆ ನೀವ್ ಹೇಳಿದ್ದು. ಅದೇ ಅವರೇ ಹೇಳ್ತಾ ಇದಾರೆ, ಎದುರುಗಡೆ ಹೂ ಕಟ್ತಿರ್ತಾ ಕೂತಿರ್ತಾಳೆ, ಹೋಗಿ ಬೇಲ್ ತಗೊಂಬ ಅಮ್ಮ ಅಂತ ಹೇಳಿಲ್ವಾ ನೆನ್ನೆ ನೀವು? ಆಯ್ತಾಯ್ತು. ದಿ ಕೋರ್ಟ್ಸ್ ಆರ್ ನಾಟ್ ಸೆಲ್ಲಿಂಗ್ ದಿ ಎನಿ ಬೇಲ್ ಆರ್ಡರ್ಸ್, ಮೈಂಡ್ ಯು. ವಿ ಆರ್ ನಾಟ್ ಹಿಯರ್ ಟು ಸೆಲ್ ಎನಿ ಬೇಲ್ ಆರ್ಡರ್. ಹಾ, ಮತ್ತೆ ತಗೊಂಬಂದ್ರೆ ಅರ್ಥ ಏನು? ರಿನ್ಸೋಪ ₹2 ಕೊಟ್ಟು ತಗೊಂಬರಕ್ಕೆ. ಅವ್ರು ಅದಕ್ಕೆ ಸರಿಯಾಗಿದ್ದಾರೆ, ನೀವು ಅದಕ್ಕೆ ಸರಿಯಾಗಿದ್ದೀರಿ. ಮಂಡೇ ಏನ್ ಆಫೀಸ್ ನೋಟು?